ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಡಿಮೆ ಆದ ನಂತರ ಇದು ಕಡಿಮೆ ಆದ ನಂತರ 10 ರೂಪಾಯಿ ಮೊನ್ನೆ ಒಂದ್ ತಿಂಗಳು ಆಗಿಲ್ಲ. ಅದಕ್ಕಿಂತ ಮುಂಚೆ ಭರ್ಪೂರ್ ಲಾಭ ತಗೊಂಡೈತೆ. ಲಾಭ ಅಲ್ಲ ರೀ ಇವರು ಪಾಪದ ಕೂಸು ಅಂತ ಪದೇ ಬಳಸ್ತಾರಲ್ಲ. ಇವತ್ತು ದರ ಸರ್ ಹಂಗಾದ್ರೆ ಸರ್ ನಾನ್ ಕೇಳೋ ಪ್ರಶ್ನೆ ಇಷ್ಟೇ ಸರ್, ನೀವೇನು ಉಪಕಾರ ಏನ್ ಮಾಡ್ತಿಲ್ಲ? ಕೇಂದ್ರ ಸರ್ಕಾರದವರು ಫಸ್ಟ್ ಕೊಡೋದ್ ಕೊಟ್ಟಿದ್ರೆ ಇವತ್ತು ನಮ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಿದ್ದನಗೌಡ್ರೆ ಕೇಂದ್ರ ಸರ್ಕಾರ ಏನು ಉಪಕಾರ ಮಾಡತ್ತಿತ್ತು ನಮ್ಗೆ? ಉಪಕಾರ ಅನ್ನೋದು ಬರೋದಿಲ್ಲ ಮೇಡಮ್. ಇವತ್ತು ಸಿದ್ದನಗೌಡ್ರು ಪ್ರಧಾನಿ ಆಗಿದ್ರು ಹಿಂಗೆ ಇರ್ತಿತ್ತು, ನರೇಂದ್ರ ಮೋದಿ ಅವ್ರು ಪ್ರಧಾನಿ ಇದ್ರು ಹಿಂಗೆ ಐತಿ. ಮತ್ ನರೇಂದ್ರ ಮೋದಿ ಅವ್ರು ಇದ್ದೇನ್ ಲಾಭ? ವ್ಯತ್ಯಾಸ ಬಹಳಷ್ಟು ಸ್ಪಷ್ಟವಾಗಿದೆ. ಜಗತ್ತಿನ ಮೇಲೆ ಜನ ಎಷ್ಟು ಇವತ್ತು ಅನುಭವಿಸ್ತಾ ಇದ್ದಾರೆ. ಇವತ್ತು ಜಗತ್ತಿನ ಮೇಲ್ಗಡೆ ನೋಡ್ರಿ, ಜಗತ್ತಿನ ಮೇಲೆ ಬೇಡ ಸರ್, ಜಗತ್ತಿನ ಬೇಡ, ಜನಸಾಮಾನ್ಯರು ಇವತ್ತು ಇಷ್ಟು ಸರಳವಾಗಿ ನಡೀತಾ ಇಲ್ಲ ಅಂತಂದ್ರೆ ಅಮೇರಿಕಾದಂತ ಕೇವಲ ವಾರ ಇವತ್ತು ಗ್ಯಾಸ್ ಉದ್ಯಮಗಾರ ಬಂದಿದ್ದಾರೆ. ಅವ್ರನ್ನ ಕೇಳಿ ಈಗ ಏನು ಈ ಕ್ರಾಶಿಸ್ ಗಳು ನಡೀತಾ ಇದ್ವು. ಓಕೆ ಆಲ್ ರೈಟ್ ಸರ್, ಕುತ್ಕೊಳ್ರಿ. ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ. ಆಯ್ತು ಹೋಗೋದಿದ್ರು ಹೋರಿ ಅತ್ಲ. ಆಲ್ ರೈಟ್ ಓಕೆ ಎಸ್ ಏನ್ ಹೇಳ್ತೀರಿ ಕೊನೆಯದಾಗ ಸಂತೋಷ್ ಅವರೇ? ಮೇಡಮ್ ಏನಿಲ್ಲ, ಈಗ ದರಗಳು ಏರಿಕೆ ಆಗ್ತಾ ಇದೆ, ಮತ್ತಿರ್ಗ ಇದು ಏರಿಕೆನೇ ಆಗ್ತದೆ ಹೋಗ್ತದೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಬಟ್ ರಾಜ್ಯ ಸರ್ಕಾರಕ್ಕೆ ನನ್ನ ಕಡೆಯಿಂದ ಏನಪ್ಪ ಅಂತಂದ್ರೆ ಅಟ್ಲೀಸ್ಟು ಏನು ದರಗಳಿದಾವೆ ಈಗ ಆಲ್ರೆಡಿ ಕ್ಯಾಬ್ ಡ್ರೈವರ್ಗಳಿಗೆ ಮತ್ತು ಗೂಡ್ ಚಾಲಕರಿಗೆ ಏನು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದರ ಜಾಸ್ತಿ ಮಾಡಬೇಕು ಅಂತೀರಾ? ಖಂಡಿತವಾಗಿ ಮಾಡ್ಬೇಕು ಮೇಡಮ್. ಈಗ ಇರ್ತಕ್ಕಂಥ ನೋಡಿ 60 ರೂಪಾಯಿ ಮೇಡಮ್, ಈಗ 60 ರೂಪಾಯಿ ಇತ್ತು ಅಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ತಮಗೆ. 60 ರೂಪಾಯಿ ಇತ್ತು LPG ಗ್ಯಾಸ್, 63 ರೂಪಾಯಿ ಇತ್ತು. ಇವತ್ತು ಅದೇ ಗ್ಯಾಸು 90 ಚಿಲ್ಲರೆ ಆಗಿದೆ. 1,000 ರೂಪಾಯಿ ನಾವು ಗ್ಯಾಸ್ ಹಾಕ್ಸ್ಕೊಂಡು ದುಡಿಮೆ ಹೋದ್ರೆ 1,500 ದುಡಿತಾರೆ. ಮೇಡಮ್ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಮತ್ತೆ ಜೇಬಕ್ಕೆ ಕತ್ರಿ ಆಗುತ್ತೆ. ನಾವು ಮನೆ ಹೆಂಗ್ ನಡೆಸೋದು? ಮತ್ತೆ ಏನೋ ಹೇಳ್ತಾ ಇದ್ರು, ಬ್ಯಾಂಕಲ್ಲಿ ಒಂದಷ್ಟು ಹಾಗೆ ಇಟ್ಟಿರಿ, ಯಾವಾಗ ಬೇಕಾಗುತ್ತೋ ಇಲ್ಲೋ ಅಂತ. ಅಂದ್ರೆ ನಮ್ ಕೈಯಲ್ಲಿ ಕಾಸಿಲ್ಲ, ಬ್ಯಾಂಕಲ್ಲಿ ಒಂದ್ ಸ್ವಲ್ಪ ಇರ್ಬೋದು, ಕೈಯಲ್ಲಿ ಕಾಸಿಲ್ಲ, ಕೊಟ್ಬಿಡಿ ದೇಶಕ್ಕೋಸ್ಕರ ಅಂತ. ಇವತ್ತು ಹಲವಾರು ನಿಮ್ಮ ಮಾಧ್ಯಮದಲ್ಲಿ ಹೋಟೆಲಲ್ಲಿ ರೇಟ್ ಗಗನಕ್ಕೇರ್ತಾ ಇದೆ, ತಿಂಡಿ ತಿಂತು ಅಂತ. ಯಾವುದೇ ರೀತಿಯಲ್ಲಿ ಕಾಫಿ ಬೆಲೆ ಎಷ್ಟಿದೆ ಸರ್? ಇಲ್ಲ, ಇವತ್ತು ಸೆಲ್ಫ್ ಸರ್ವಿಸಲ್ಲಿ 15ರಿಂದ 20 ರೂಪಾಯಿ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ರೇಟ್ ಗಗನಕ್ಕೆ ರೇಟ್ ಜಾಸ್ತಿ ಮಾಡಲಿಲ್ಲ. ಇನ್ನು ಮುಂದೇನಾದರೂ ಈ ಪೆಟ್ರೋಲ್ ಮತ್ತು ಡೀಸೆಲ್ ಇದೇ ರೀತಿಯಲ್ಲಿ ಇನ್ನೇನಾದರೂ ಜಾಸ್ತಿ ಆದರೆ ಆವಾಗ ನಾವು ಏನಾದರೂ ಏರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ಯಾವುದೇ ಹೋಟ್ಲವರು ರೇಟನ್ನು ಜಾಸ್ತಿ ಮಾಡಲಿಲ್ಲ. ಸತೀಶ್ ಸರ್, ಒಂದೇ ಒಂದು ನಿಮಿಷ ಟೈಮ್ ಕೊಡಿ. ನೋಡಿ, 27 ಕಂಟ್ರಿಯಿಂದ ಇಂಪೋರ್ಟ್ ಇದ್ದಿದ್ದು ನಮಗೆ ಇವಾಗ 41 ಕಂಟ್ರೀಸ್ಗೆ ಇಂಪೋರ್ಟ್ ಆಗಿದೆ. ಇದರಲ್ಲಿ 2 ಮಾತಿಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ. ಇನ್ನ ಹಂತವಾಗಿ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರು ಅದ್ರಲ್ಲಿ ಆಶ್ಚರ್ಯ ಇಲ್ಲ. ನಿಮ್ಗೂ ಗೊತ್ತು, ನಾವು ಲಾಸ್ಟ್ ಡಿಬೇಟ್ ಅಲ್ಲಿ ಕೂಡ ಮಾತಾಡಿದೀವಿ. ಓಕೆ, ಪ್ರೈಸ್ ಇನ್ಕ್ರೀಸ್ ಬಂದು ನಮ್ಮಲ್ಲಿ 6% ವರೆಗೂ ಆಗಿದೆ. ಅದು ಇನ್ನ ಜಾಸ್ತಿ ಆಗೋ ಸಾಧ್ಯತೆ ಕಾಣಿಸ್ಬಹುದು. ಯಾಕಂದ್ರೆ ಇದು ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಆಗಿರೋದ್ರಿಂದ ಹಾಗಂತ ಹೇಳಿ ಏನೂ ಮಾಡ್ತಿಲ್ಲ ಅನ್ನೋದ್ರಿಂದ ನೋಡಿ, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ, ಕೇಂದ್ರ ಸರ್ಕಾರ ಗ್ಲೋಬಲ್ ಎಕನಾಮಿ ಮೇಲೆ ಹೇಳುತ್ತೆ. ಆಗಿದ್ದಾಗ ನಮಗ್ ಮೇನ್ ಮುಖ್ಯವಾಗಿರೋದು ಕೆಲವೊಂದು ರಾಜ್ಯ ಸರ್ಕಾರನ ನಾವು ಲಿಟ್ರಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಇದ್ರಲ್ಲಿ ತಗೊಂಬರತದ್ದೇ ಇಲ್ಲ. ಅವ್ರು ಕೊಡೋದು ಒಂದಿಟ್ಟು ಬೋನಸ್ ಅಷ್ಟೇ ರಾಜ್ಯ ಸರ್ಕಾರ. ಪ್ರೈಸ್ ಇನ್ಕ್ರೀಸ್ ಹೇಗಾಗ್ತಿದೆ ಅಂದ್ರೆ, ಒಂದು ನಮಗೆ ಆಲ್ರೆಡಿ ಪ್ರೈಸ್ ಇನ್ಕ್ರೀಸ್ ಗ್ಯಾರಂಟಿ ಸ್ಕೀಮ್ಗಳಿಂದ ಆಗಿದೆ. ಯಾವುದೇ ಗವರ್ಮೆಂಟ್ ಆದ್ರೂ ಕೂಡ ಗ್ಯಾರಂಟಿ ಸ್ಕೀಮ್ ಗವರ್ಮೆಂಟ್ ನಾವು ಮಾಡೋದಕ್ಕಿಂತ ಗ್ಯಾರಂಟಿಗಳಿಂದ ಎಲ್ಲೆಲ್ಲಿ ಯಾವ್ಯಾವ ಪ್ರೈಸ್ ಜಾಸ್ತಿ ಆಗಿದೆ ಹೇಳಿ? ಖಂಡಿತ ನೋಡಿ, ಇವಾಗ ಗೃಹ ಜ್ಯೋತಿ ನೀವು ತಗೊಳ್ಳಿ, ಪ್ರೈಸ್ ಎಷ್ಟಿತ್ತು 200 ಅಥವಾ ಆವರೇಜ್ ಅಂತ ಹೇಳಿದ್ರು. ಅದು ಪ್ರೈಸಸ್ ಈಗ ಒಂದ್ ಕಡೆಯಿಂದ ದುಡ್ಡು ಹೋಗ್ತಿದೆ ಅಂದ್ರೆ ಇನ್ನೊಂದ್ ಕಡೆ ತಗೊಳ್ಳೇಬೇಕು. ಅದನ್ನ ಎಲ್ಲಿ ಜಾಸ್ತಿ ಆಗಿದೆ ಅಂತ? ಅಗತ್ಯ ವಸ್ತುಗಳ ಬೆಲೆಗೂ ನಿಮ್ ಗ್ಯಾರಂಟಿಗಳಿಗೂ ಏನ್ ಸಂಬಂಧ ಅಂತ? ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಏನ್ ಸಂಬಂಧ ಅಂತ? ಕಮರ್ಷಿಯಲ್ ಹೇಳ್ತೀನಿ ನಾನು. ಕಮರ್ಷಿಯಲ್ ಲೈನ್ 2 ಲೈನ್ 3 ನಿಮಗೆ ಪ್ರೈಸಸ್ ಎಷ್ಟು ಇನ್ಕ್ರೀಸ್ ಇದೆ ಅಂತ ನೋಡಿ. ನೀವು ಆ ಪ್ರೈಸಸ್ ಈಗ ಒಬ್ರಿಗೆ ಕೊಡ್ಬೇಕಂದ್ರೆ ಒಂದ್ ಕಡೆ ಇನ್ಕ್ರೀಸ್ ಆಗಿದೆ. ಪವರ್ ಸೆಕ್ಟರ್ ಯಾವಾಗ ನಿಮಗೆ ಇನ್ಕ್ರೀಸ್ ಆಯ್ತು, ಯುಪಿ ಅಲ್ಲಿ ಎನರ್ಜಿ ಕ್ರೈಸಿಸ್ ಇಂದ ಜನ ಒದ್ದಾಡ್ತಾ ಇದಾರೆ, ಅಲ್ಲಿ ಕರೆಂಟೇ ಇಲ್ಲ. ಬಟ್ ಸರ್, ಆಲ್ ರೈಟ್ ಸರ್, ನೀವು ರಾಜ್ಯ ಸರ್ಕಾರನ ದೂರದಲ್ಲ ಸರ್. ಪೆಟ್ರೋಲ್ ಡೀಸೆಲ್ ಬೇಡಿಕೆಯಿಂದ ಸರಕು ಸಾಗಣೆ ವೆಚ್ಚ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಸರ್, ತಿನ್ನೋ ಆಹಾರಕ್ಕೂ ಹಾಹಾಕಾರ ಬರುತ್ತೆ.
ನಾವು ಆ್ಯಕ್ಚುಲಿ ಅದನ್ನು ಮಾತಾಡದೆ ನಾವು ಬರೀ ರಾಜ್ಯ ಸರ್ಕಾರ ವ್ಯಾಟ್ ಕಡಿಮೆ ಮಾಡಬೇಕು ಅನ್ನೋದ್ರಿಂದ ಸಮಸ್ಯೆಗೆ ಪರಿಹಾರ ಇಲ್ಲ. ಸೊ ಕೇಂದ್ರದಲ್ಲಿರುವಂಥ ಸರ್ಕಾರಗಳು ಇಂತಹ ಕ್ರೈಸಿಸನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಮತ್ತು ಇದನ್ನು ನಿಭಾಯಿಸುವಂತಹ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತಾರೆ ಅಂತ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಸೊ ಒಂದಿನ 2 ದಿನ ಬಾಯಿ ಮುಚ್ಚಿಸ್ಬೋದು ಪಾಕಿಸ್ತಾನ ಅದು ಇದು ಅಂತ, ಯಾವಾಗ ತಿನ್ನಕ್ಕೆ ಕೂಳಿಗೆ ಗತಿ ಇರಲ್ಲ ಜನರಿಗೆ ಆವಾಗ ಸಿಟ್ಟು ಹೊರಗಡೆ ಬರ್ತಿತ್ತಲ್ಲ, ಅದ್ರ ಮುಂದೆ ಯಾರೂ ನಿಲ್ಲಲ್ಲ, ಮೋದಿನೂ ನಿಲ್ಲಲ್ಲ, ನಾವು ನಿಲ್ಲಲ್ಲ, ನೀವು ನಿಲ್ಲಲ್ಲ. ಆ ದಿನಗಳು ಬರಬಾರ್ದು ಅಂತಂದರೆ ಪರಿಸ್ಥಿತಿಗಳು ಸರಿ ಹೋಗಬೇಕು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.